So to answer your second question, that is ಈಗ ಹೊಸಬರಿಗೆ ಹೇಗೆ ಈ ಫೀಲ್ಡಲ್ಲಿ ಬರ್ಬೋದು. ಒಂದು, ದೇ ಕ್ಯಾನ್ ಟೇಕ್ ಮೈ ರೂಟ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಫಾರ್ ಮ್ಯೂಸಿಷಿಯನ್ಸ್ ಹೂ ಲೈಕ್ ಟು ಪ್ಲೇ ಆ್ಯಂಡ್ ಪೇಮೆಂಟ್ ಇರಲ್ಲ, ಬಟ್ ಗೋ ಫಾರ್ ಇಟ್. ಇಟ್ ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್. ಒನ್ ಮೋರ್ ವೇಸ್, ಈಗ ತುಂಬ ಆಡಿಯೋ ಸ್ಕೂಲ್ಸ್ ಇದೆ. ಬೆಂಗಳೂರಲ್ಲೇ ಒಂದು ಒಳ್ಳೆಯ ಸ್ಕೂಲ್ ಇದೆ. ಆ್ಯಂಡ್ ನೌ ವಿ ಡೋಂಟ್ ಈವನ್ ಹ್ಯಾವ್ ಟು ಗೋ ಟು ಸ್ಕೂಲ್. ದೆರ್ ಆರ್ ಸೋ ಮೆನಿ ಆನ್ಲೈನ್ ಕೋರ್ಸಸ್. ಈ ಪ್ರಶ್ನೆ ಮೊದಲು ಕೇಳಬೇಕಿತ್ತು ಆಕ್ಚುಲಿ. ನೀವು ಈ ಪ್ರೊಫೆಷನ್ಗೆ ಬರಬೇಕು ಅಂತ ಹೇಗ್ ನಿರ್ಧಾರ ಮಾಡಿದ್ವಿ? ವಾಟ್ ಡ್ರೋವ್ ಯು? ಅಂದ್ರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ ಫಿಲಿಮ್ ಅಲ್ಲಿ. ಸೊ ಮ್ಯೂಸಿಕ್ಗೆ ಹೇಗ್ ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದ್ರದ್ದು ಟೆಕ್ನಿಷಿಯನ್ ಆಗಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಯಾಕಂದ್ರೆ ಎಲ್ಲಾರ್ಗೂ ಆ ಲೈಮ್ ಲೈಟ್ ಅಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ ಫಿಲಿಮ್ ಬಂದಾಗ. ಸೊ ಈ ಮ್ಯೂಸಿಕಲ್ ಡಿಪಾರ್ಟ್ಮೆಂಟ್, ಅದು ಮ್ಯೂಸಿಕ್ ಡೈರೆಕ್ಟರ್ಸ್ ಸ್ಟಿಲ್ ಓಕೆ, ಬಟ್ ಟೆಕ್ನಿಷಿಯನ್ಸ್ ಅಷ್ಟೊಂದು ಯಾರು ಗುರುತಿಸಲ್ಲ, ಅಂದ್ರೆ ಫೇಮ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ. ಸೊ ನಿಮ್ಗೆ ವಾಟ್ ವಾಸ್ ದ ಡ್ರೈವಿಂಗ್ ಫ್ಯಾಕ್ಟರ್? ಓಕೆ, ಡ್ರೈವಿಂಗ್ ಫ್ಯಾಕ್ಟರ್ಸ್ ಅಂದರೆ ತುಂಬ ಇತ್ತು. ಐ ಹ್ಯಾವ್ ಸಮ್ ಆಫ್ ಮೈ ಐಡಲ್ಸ್ ಹೂ ಆರ್ ಹಿಯರ್ ಇನ್ ಬ್ಯಾಂಗ್ಳೂರ್, ನನ್ನ ಮೆಂಟರ್ಸು. ಸೊ ಯಾರು ನನ್ನ ಕೆಲಸ ನೋಡಿ ಮತ್ತು ನಾನು ಅವ್ರ ಕೆಲಸ ನೋಡಿ ಇನ್ಸ್ಪೈರ್ ಆಗಿ, ಓಕೆ ನಾನು ಇದೇ ಮಾಡಬೇಕಂತ ಒಂದು ಆಸೆ. ಸೊ ಆಲ್ ದೋಸ್ ಥಿಂಗ್ಸ್ ಡ್ರೋವ್ ಮೀ. ಮೋರ್ ದೆನ್ ದ್ಯಾಟ್, ಮ್ಯೂಸಿಕ್ ಅಂದರೆ ವಾಟ್ ಐ ಲವ್ ಅಬೌಟ್ ಮ್ಯೂಸಿಕ್ ಈಸ್, ಅದು ವಿದೌಟ್ ಶೋಯಿಂಗ್ ಯು ಎನಿಥಿಂಗ್, ಇಟ್ ಕ್ಯಾನ್ ಮೇಕ್ ಯು ಥಿಂಕ್ ಆಫ್ ಅ ಸ್ಟೋರಿ. ಅಂದರೆ ಮ್ಯೂಸಿಕ್ ಕೇಳಿದಾಗ, ಇಫ್ ಯು ಯೂಸ್ ಯುವರ್ ಇಟ್ ಮೇಕ್ಸ್ ಯು ಇಮ್ಯಾಜಿನ್, ಜಸ್ಟ್ ಲೈಕ್ ರೀಡಿಂಗ್ ಅ ಬುಕ್. ಈಗ ನಾವು ಒಂದು ಪುಸ್ತಕ ಓದಿದ್ರೆ ನಾವು, ಅಥವಾ ನಾವೆಲ್, ಸೈನ್ಸ್ ಫಿಕ್ಷನ್, ಏನಾದರೂ ಕ್ರೈಮ್, ಮಿಸ್ಟ್ರಿ, ನಮ್ಮ ಮನಸ್ಸಲ್ಲೇ ನಾವು ಒಂದು ಇಮ್ಯಾಜಿನೇಷನ್, ಒಂದು ಕ್ರಿಯೇಷನ್ ಮಾಡಿಕೊಡ್ತೀವಿ. ಸೊ ಆ ಥರ ಮ್ಯೂಸಿಕಲ್ಲೂ ಸಹ ಆಗುತ್ತೆ ಅಂತ. That's what I felt. And musically you can create any landscape without boundaries. ಯಾಕೆಂದರೆ ಅದನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲ್ಲ, ನಾವು ಅದನ್ನು ಪ್ರೆಸೆಂಟ್ ಮಾತ್ರ ಮಾಡಲಿಕ್ಕೆ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಮ್ಯೂಸಿಕ್ ಮೋರ್ ದೆನ್ ಎವ್ರಿಥಿಂಗ್ ಹ್ಯಾಸ್ ನೋ ಲ್ಯಾಂಗ್ವೇಜ್. ಅಂದರೆ ಯಾವುದಾದ್ರೂ ಲ್ಯಾಂಗ್ವೇಜ್ ನೋಡಿದ್ರೆ ಮ್ಯೂಸಿಕ್ ಈಸ್ ಮ್ಯೂಸಿಕ್. You can't say, like, even you can learn something from very bad music, which someone may think, okay, ಈ ಮ್ಯೂಸಿಕ್ ಕೆಟ್ಟು ಚೆನ್ನಾಗಿಲ್ಲ, ಮಾತ್ರ ಅದರಿಂದ ಸಹ ಕಲಿಬೋದು ಅಂತ ನಾನು ಅನ್ಕೋತೀನಿ. ಸೊ ಐ ಫೆಲ್ಟ್ ಲೈಕ್ ಮೈ ಮೇನ್ ಮೋಟಿವೇಶನ್ ಟು ಗೆಟ್ ಇನ್ ಟು ಮ್ಯೂಸಿಕ್ ಇಸ್ ಟು ಲರ್ನ್ ಮೋರ್ ದೆನ್ ಟು ಜಸ್ಟ್ ಓಕೆ ಮ್ಯೂಸಿಕ್ ಮಾಡಬೇಕು ಅಂತ ಅಲ್ಲ, ಇದ್ರ ಬಗ್ಗೆ ಇನ್ನೂ ಕಲಿಬೇಕು. ಆ್ಯಂಡ್ ಟು ಕಲಿಬೇಕಂದ್ರೆ ಅದರಲ್ಲಿ ಮುಳುಗಬೇಕು. ಸೊ ವಿ ಹ್ಯಾವ್ ಟು ಗೆಟ್ ಇನ್ ಟು ಇಟ್. ಇಫ್ ಯು ಡೋಂಟ್ ಗೆಟ್ ಇನ್ ಟು ಇಟ್, ಯು ಕಾಂಟ್ ಲರ್ನ್. ಸೊ ಲರ್ನಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ಆರ್ಟ್ ಫಾರ್ಮ್. ಮೋರ್ ದೆನ್ ಡೂಯಿಂಗ್ ದಿ ಆರ್ಟ್, ಲರ್ನಿಂಗ್ ಆ್ಯಂಡ್ ಲಿವಿಂಗ್ ದ ಆರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಡೂಯಿಂಗ್ ಇಟ್. ಸೊ ದಟ್ ಈಸ್ ವಾಟ್ ಡ್ರೋವ್ ಮೀ. ಆ್ಯಂಡ್ ಆಫ್ಕೋರ್ಸ್ ನನ್ನ ಚಿಕ್ಕ ವಯಸ್ಸಿನಿಂದ ಆಲ್ ಮೈ ಫೇವ್ರೆಟ್ ಆರ್ಟಿಸ್ಟ್, ಮೈಕಲ್ ಜಾಕ್ಸನ್, A.R. Rahman, so on and so forth. So many people have influenced me. Okay, so I thought, okay, this is something I would like to do and to, learn more. ಬ್ಯೂಟಿಫುಲ್. ಅಂದ್ರೆ ಲೈಕ್ ಅದೇ ನೀವು ಹೇಳಿದಂಗೆ ಕಲಿಬೇಕು ಅನ್ನೋದು ಒಂದು ಮೇನ್ ಆಗಿರಬೇಕು. ಮೋಟಿವೇಶನ್ ಇದ್ರೆ ಹೊಸ ಹೊಸ ವಿಷಯಗಳು ಕಲಿತಾ ಹೋಗ್ತೀವಿ. ಅಂಡ್ ಅದೇ ದಟ್ ಸ್ಟಾರ್ಟ್ಸ್ ಟೇಕಿಂಗ್ ಅಸ್ ಪ್ಲೇಸಸ್. ಅದೇ ನಮ್ಮನ್ನ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗುತ್ತೆ, ಬೇರೆ ಬೇರೆ ಅವಕಾಶಗಳನ್ನ ಕೊಡಿಸುತ್ತೆ. ಸೊ ಕಲಿಬೇಕು ಅನ್ನೋ ಒಂದು ಉತ್ಸಾಹ ತುಂಬಾ ಮುಖ್ಯ. ಅದ್ಭುತ. ಸೊ ಲೈಕ್ ನೀವು ಮ್ಯೂಸಿಕ್ ಸರಿ ಇನ್ಸ್ಪೈರ್ ಆದ್ವಿ, ಮೈಕಲ್ ಜಾಕ್ಸನ್, A.R. ರೆಹಮಾನ್ ಇವ್ರದೆಲ್ಲ ಮ್ಯೂಸಿಕ್ ನೋಡಿ ಇನ್ಸ್ಪೈರ್ ಆದ್ವಿ. ಸೊ ನೀವು ಇದನ್ನ ಪ್ರೊಫೆಷನಲ್ ಆಗಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಹೇಗ್ ಶುರು ಮಾಡಿದ್ವಿ? ಅಂದ್ರೆ ಇವತ್ತು ಎಷ್ಟೊಂದು ಜನಕ್ಕೆ ಇವತ್ತು ಗಿಟಾರ್ ಬಾರಿಸ್ತಾರೆ ಅಥವಾ ಇನ್ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇರ್ತಾರೆ. ಸೊ ಅವ್ರಿಗೂ ಈ ಮ್ಯೂಸಿಕ್ ಅಲ್ಲಿ, ಸಿನಿಮಾನಲ್ಲಿ ಮ್ಯೂಸಿಕ್ ನಲ್ಲಿ ತೊಡಗಿಸ್ಕೋಬೇಕು ಅಂತ ಆಸೆ ಇರ್ಬೋದು, ಬಟ್ ಎಲ್ಲಿ ಶುರು ಮಾಡ್ಬೇಕು, ಹೇಗೆ ಶುರು ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಇರಲ್ಲ. ಸೊ ಈಗ ನೀವು ಸಾಕಷ್ಟು ಮಟ್ಟಕ್ಕೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಒಳ್ಳೆ ಟೀಮ್ಸ್ ಜೊತೆ ಅಸೋಸಿಯೇಟ್ ಆಗ್ತಾ ಇದ್ದೀರಾ. ಸೊ ನೀವು ಹೇಗೆ ಶುರು ಮಾಡಿದ್ರಿ? ಇನಿಷಿಯಲ್ ಆಗಿ ಪಯಣನ ಎಲ್ಲಿಂದ ಶುರು ಮಾಡಿದ್ರಿ? ಮತ್ತೆ ಈಗಿರೋ ಒಂದು ಪರಿಸ್ಥಿತಿನಲ್ಲಿ ವಾಟ್ ಈಸ್ ದ ಬೆಸ್ಟ್ ವೇ ಟು ಗೆಟ್ ಸ್ಟಾರ್ಟೆಡ್? ಈ ಫೀಲ್ಡ್ ನಲ್ಲಿ ಶುರು ಮಾಡಬೇಕು ಅಂದ್ರೆ ಯಾವ ರೀತಿ ಶುರು ಮಾಡ್ಬೋದು? ಇದ್ರ ಬಗ್ಗೆ ಸ್ವಲ್ಪ ಹೇಳೋದಕ್ಕಾಗತ್ತಾ? ಓಕೆ, ನಿಮ್ಮ ಫಸ್ಟ್ ಕ್ವೆಶ್ಚನ್ಗೆ ಆನ್ಸರ್ ಕೊಡ್ತೀನಿ. ಸೊ ಇದು ನಾನು ಬೆಂಗಳೂರಿಗೆ ಬಂದಿದ್ದು
2006ಅಲ್ಲಿ ಇಂಜಿನಿಯರಿಂಗೋಸ್ಕರ. ಸೊ ಜಸ್ಟ್ ಲೈಕ್ ಎನಿ ಅದರ್ ಪರ್ಸನ್ ಹೂ ವಾಂಟ್ಸ್ ಟು ಡೂ ಇಂಜಿನಿಯರಿಂಗ್. ಸೊ ಮಾತ್ರ ಆವಾಗ ಸ್ವಲ್ಪ ಇಲ್ಲಿ ಬ್ಯಾಂಡ್ಸ್ ಮ್ಯೂಸಿಕ್ ಎಲ್ಲ ಮಾಡ್ತಾಯಿದ್ದೆ. ಇನ್ ಮೈ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ ನನಗೆ ನನ್ನ ಸರ್ ಸಿಕ್ಕಿದ್ರು, ಮಿಸ್ಟರ್ ಕಿರಣ್ ಶಂಕರ್. ಸೊ ಅವರು ಸಿಕ್ಕಿ ಅವರು ಅವ್ರ ಹತ್ರ ಒಂದು ಚಿಕ್ಕದು ಸ್ಟುಡಿಯೋ ಇತ್ತು ಹೆಸರುಘಟ್ಟದಲ್ಲಿ. ಸೊ ಅವರನ್ನು ಭೇಟಿ ಮಾಡಿ ಫಸ್ಟ್ ಡೇ ಇಟ್ ಸೆಲ್ಫ್ ನಾವು ಒಂದು ಜಾಮ್ ಮಾಡಿ ಒಂದು ರೆಕಾರ್ಡ್ ಮಾಡಿದ್ವಿ. ಅದು ನನ್ನ ಫಸ್ಟ್ ರೆಕಾರ್ಡಿಂಗ್ ಇತ್ತು. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಅಂದರೆ ಆ ಪ್ರಾಸೆಸ್ ನಾನು ಮುಂಚೆ ನೋಡಲಿಲ್ಲ, ಅಷ್ಟೊಂದು ಗಮನ ಸಹ ಕೊಡಲಿಲ್ಲ. ಇತ್ತು ಅಂತ ಗೊತ್ತಿತ್ತು ಮಾತ್ರ. ಓಕೆ, ನಾನು IT ಇಂಜಿನಿಯರ್ ಆಗಿಬಿಟ್ಟು US ಎಲ್ಲ ಹೋಗ್ತೀನಿ ಅಂತ ಏನೋ ಕನಸೆಲ್ಲ ಇತ್ತು ಆವಾಗ. ಸೊ ಅವರನ್ನು ವೀಕ್ಲಿ ಹಾಗೆ ಭೇಟಿ ಮಾಡಿ ಅವ್ರದ್ದು ಬೇರೆ ಪ್ರಾಜೆಕ್ಟ್ಸ್ ಅವರೇ ಹೇಳಿ, ಬಾ ಕಮ್ ಪ್ಲೇ ಗಿಟಾರ್ ಫಾರ್ ಮೀ ಅಂತ. ಸೊ ಅದು ಮಾಡುವಾಗ ಏನೋ ಒಂದು ನಾನು ಸಾಧಿಸ್ತಾ ಇದ್ದೀನಿ ಜೀವನದಲ್ಲಿ ಅಂತ ಒಂದು ಆಸೆ ಬಂತು. ಅಂದರೆ ಐ ಆಮ್ ಮೇಕಿಂಗ್ ಪೀಪಲ್ ಹ್ಯಾಪಿ ಬೈ ಪ್ಲೇಯಿಂಗ್ ಮ್ಯೂಸಿಕ್. ಸೊ ಅದು ಹಾಗೆ ಆಗ್ತಾ ಹೋಗ್ತಾ ನಮ್ಮ ಸರ್ದು ಸ್ಟುಡಿಯೋ ದೊಡ್ಡದಾಯಿತು. ಮತ್ತು ಅವರು ಹೇಳಿದ್ರು, ಬನ್ನಿ ನನ್ನ ಸ್ಟುಡಿಯೋ ಮ್ಯಾನೇಜರ್ ಆಗೋ, ಇಂಜಿನಿಯರ್ ಆಗೋ. ಮತ್ತು ಅದು ಆದಮೇಲೆ ಅವರು ತುಂಬ ಲೈವ್ ಶೋಸ್ಗೆ ಹೋಗಿ ತುಂಬ ಬ್ಯುಸಿಯಾಗಿ ಅವ್ರು ಹೇಳಿದ್ರು, ನೀನು ರೆಕಾರ್ಡಿಂಗ್ ಶುರು ಮಾಡು, ಅರೇಂಜಿಂಗ್ ಶುರು ಮಾಡು, ನೀನು ಯಾವಾಗಲೂ ಇಲ್ಲಿ ಇರ್ತೀಯಲ್ವಾ, ಬಾ ಕೂತ್ಕೊ, ನಾನು ಹೇಳ್ಕೊಡ್ತೀನಿ ಅಂತ ಅವ್ರು ಹೇಳ್ಕೊಟ್ಟು. ಮತ್ತು ನಾನು ಅವ್ರ ಕೆಳಗಡೆ ಕಲಿತುಕೊಂಡು ಏನು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಐ ಕುಡ್ ಡೂ ಥಿಂಗ್ಸ್ ಆನ್ ಮೈ ಓನ್. ಆ್ಯಂಡ್ ಅವರೇ ಹೇಳಿದ್ರು, ಸಿ ಯು ಆರ್ ಗುಡ್ ಆ್ಯಂಡ್ ಯು ಕ್ಯಾನ್ ಗೋ ಔಟ್ ಆನ್ ಯುವರ್ ಓನ್ ಆ್ಯಂಡ್ ಡೂ ಯುವರ್ ಓನ್ ಥಿಂಗ್ಸ್ ಅಂತ ಅವರೇ ಹೇಳಿ. ಸೊ ಆ ಥರ ಒಂದು ಜರ್ನಿ ಇತ್ತು. ಪ್ರಾಕ್ಟಿಕಲಿ ಫ್ರಮ್ 2009 ಟು ಅಬೌಟ್ 2011 ಅವ್ರ ಜೊತೆಗೇ ಒಂದು ದೊಡ್ಡ ಜರ್ನಿ ಇತ್ತು. ಮಧ್ಯದಲ್ಲಿ ಬೇರೆ ಆರ್ಟಿಸ್ಟ್, ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅವರು ಕಳಿಸಿ ಕೊಡ್ತಾಯಿದ್ರು. ಸೊ ದಟ್ ವಾಸ್ ಹೌ I got into this field, and I thank him a lot for this. Okay, so to answer your second question, that is, ಈಗ ಹೊಸೊಬ್ಬರಿಗೆ ಹೇಗೆ ಈ ಫೀಲ್ಡಲ್ಲಿ ಬರ್ಬೋದು. ಒಂದು, ದೇ ಕ್ಯಾನ್ ಟೇಕ್ ಮೈ ರೂಟ್. ಗೋ ಬಿ ಆ್ಯನ್ ಅಸಿಸ್ಟೆಂಟ್ ಟು ಸಮ್ಮನ್, ಗೋ ಪ್ಲೇ ಫಾರ್ ಸಮ್ಮನ್. ಡೋಂಟ್ ಎಕ್ಸ್ಪೆಕ್ಟ್ ಮನಿ, ಡೋಂಟ್ ಎಕ್ಸ್ಪೆಕ್ಟ್ ಫೇಮ್. ಯಾಕೆಂದರೆ I did not get that money and fame and nothing. Only after one point of time where, okay, ನಮ್ಮ ಸರ್ ಓಕೆ ನಿನ್ನ ಪ್ಲೇಯಿಂಗ್, ನಿಂದು ಕೆಲಸ ಈಸ್ ಆಫ್ ವ್ಯಾಲ್ಯೂ, ಆವಾಗ ಪೇಮೆಂಟ್ ಸಿಗ್ತಾಯಿತ್ತು. ಬಟ್ ಫಾರ್ ದ ಫಸ್ಟ್ ಐ ಕ್ಯಾನ್ ಸೇ ಫ್ರಮ್ 2008 ಟು ಅಬೌಟ್ 2010, ಫಾರ್ ಆಲ್ಮೋಸ್ಟ್ 2 years ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಮನಿ. ಸೈಡಲ್ಲಿ ನಾನು ಗಿಟಾರ್ ಹೇಳ್ಕೊಡ್ತಾ ಇದ್ದೆ. ದಟ್ಸ್ ವಾಸ್ ಹೌ ಐ ಯೂಸ್ ಟು ಮೇಕ್ ಮೈ ಇನ್ಕಮ್. ಆ್ಯಂಡ್ ಐ ವಾಸ್ ಸ್ಟಿಲ್ ಸ್ಟಡಿಂಗ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಟಿಲ್ 2010. So I was still studying engineering and doing music at the same time. So yeah, so even if someone is studying right now, just go to, or just it's munche social networking irta irlilla. You couldn't find a music director anywhere. Iga there are so many music directors on Facebook, and they are asking for musicians who would like to play, and payment iralla, but go for it. It is an experience. ಯಾಕೆಂದರೆ ವಾಟ್ ವಿ ಲೀವ್ ಬಿಹೈಂಡ್ ಇಸ್ ನಾಟ್ ಹೌ ಮಚ್ ಮನಿ ವಿ ಮೇಕ್. ನಾವು ಎಷ್ಟು ದುಡಿತೀವಿ ಅಂತ ನಾವು ಹೋದಾದ್ಮೇಲೆ ನಾವು ಅದು ವಿ ಡೋಂಟ್ ಲೀವ್ ಇಟ್ ಬಿಹೈಂಡ್. ವಾಟ್ ವಿ ಲೀವ್ ಬಿಹೈಂಡ್ ಇಸ್ ವಾಟ್ ವಿ ಕ್ರಿಯೇಟ್ ಅಲ್ವಾ. ಸೊ ದೇ ಕ್ಯಾನ್ ಟೇಕ್ ದ್ಯಾಟ್ ರೂಟ್, ದಟ್ ಈಸ್ ಗೋ ಪ್ಲೇ ಫಾರ್ ಡಿಫ್ರೆಂಟ್ ಪೀಪಲ್, ಸೇ ಐ ವುಡ್ ಲೈಕ್ ಟು ಪ್ಲೇ ಫಾರ್ ಯು. ಆರ್ ಈಗ ನಿಮ್ಮ ಕೆಳಗಡೆ ಏನಾದರೂ ಅಸಿಸ್ಟೆಂಟ್ ಪೊಸಿಷನ್ ಇದ್ದರೆ ಹೇಳ್ಕೊಡಿ, ನಾನು ಬಂದು ಕಲಿತೀನಿ. ಸೊ ದಟ್ ಈಸ್ ಒನ್ ವೇ. ಒನ್ ಮೋರ್ ವೇ ಇಸ್, ಈಗ ತುಂಬ ಆಡಿಯೋ ಸ್ಕೂಲ್ಸ್ ಇದೆ. ಬೆಂಗಳೂರಲ್ಲೇ ಒಂದು ಒಳ್ಳೆ ಸ್ಕೂಲ್ ಇದೆ, ಆಡಿಯೋ ಲೈಫ್ ಅಂತ. ಯು ವುಡ್ ಹ್ಯಾವ್ ಹರ್ಡ್, ಇಟ್ಸ್ ಇನ್ ಜೆ ಪಿ ನಗರ್ ಐ ಸಪೋಸ್. ಮತ್ತು ಇನ್ನೊಂದು SAE ಅಂತ. ಸೊ ಈ ಸ್ಕೂಲ್ಸಿಂದ ಸರ್ಟಿಫಿಕೇಷನ್ ಸಿಗುತ್ತೆ. ಸೊ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಇಸ್, ಸರ್ಟಿಫಿಕೇಷನ್ಸ್ ಇದ್ದರೆ ಯು ವಿಲ್ ಗೆಟ್ ಮೋರ್ ಆಫ್ ಅ ಕಾರ್ಪೊರೇಟ್ ಆಡಿಯೋ ಜಾಬ್ಸ್. ಕಾರ್ಪೊರೇಟ್ ಆಡಿಯೋ ಜಾಬ್ಸ್ ಅಂದರೆ ನೋಡಿದ್ರೆ ಈಗ T Series, like for T Series, for that company you can work as an audio engineer, arranger, so on and so forth. ಈಗ ರೆಕಾರ್ಡ್ ಲೇಬಲ್ಸ್ ಅಂತ ಇರುತ್ತೆ, ಯಾರು ಮ್ಯೂಸಿಕ್ ಮಾಡ್ತಾ ಇದೆ ಅವರಿಗೋಸ್ಕರ ಇಂಜಿನಿಯರ್ ಆರ್ ಎನ್ ಅರೇಂಜರ್ ಥರ ಕೆಲಸ ಮಾಡ್ಬೋದು. ಮತ್ತು ಈಗ ಇಫ್ ಯು ಸಿ ಇಂಡಿಪೆಂಡೆಂಟ್ ಫಿಲ್ಮ್ ಇಂಡಸ್ಟ್ರಿ,
ಸೊ ಫಿಲ್ಮ್ ಇಂಡಸ್ಟ್ರಿ ಸಹ ಕೆಲಸ ಮಾಡೋದು. ಮತ್ತು ಆಬ್ವಿಯಸ್ಲಿ ದ ರೇಡಿಯೋ ಸ್ಟೇಷನ್ಸ್. ಸೊ ಇಫ್ ಯು ಹ್ಯಾವ್ ಸರ್ಟಿಫಿಕೇಷನ್, you can get a very good job, meaning it will not be, it'll provide you good employment in this audio field. But if you are going as an assistant, or you're working for people like that, that will give you more experience compared to studying. ಸೊ ದಟ್ ಈಸ್ ದೇರ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಕ್ಲಾಸ್ ರೂಮಲ್ಲಿ ಎಷ್ಟು ಹೇಳಿದ್ರು ನಾವು ಆಚೆಗಡೆ ಹೋಗಿ ಮಾಡಲಿಲ್ಲದಿದ್ದರೆ ದಟ್ ಈಸ್ ನೋ ಪಾಯಿಂಟ್. ಸೊ ಬೋತ್ ದ ಪ್ಯಾಥ್ಸ್ ಆರ್ ಅವೈಲೇಬಲ್, ಆ್ಯಂಡ್ ನಾವು ವಿ ಡೋಂಟ್ ಈವನ್ ಹ್ಯಾವ್ ಟು ಗೋ ಟು ಸ್ಕೂಲ್. ದೆರ್ ಆರ್ ಸೋ ಮೆನಿ ಆನ್ಲೈನ್ ಕೋರ್ಸಸ್ ಲೈಕ್ ಕೋರ್ಸೆರಾ. ನೀವು ಬರ್ಕ್ಲಿ USA ಮ್ಯೂಸಿಕ್ ಸ್ಕೂಲಿಂದ ಕಲಿಬೋದು, ಆ್ಯಂಡ್ ಇಟ್ ಈಸ್ ವೆರಿ ಚೀಪ್. ಇಟ್ಸ್ ಐ ಥಿಂಕ್ ಅರೌಂಡ್ $25 ಫಾರ್ ಅ ಬೇಸಿಕ್ ಡಿಪ್ಲೊಮಾ ಸರ್ಟಿಫಿಕೇಷನ್ ಕೋರ್ಸ್. ಸೊ ಯು ವಿಲ್ ಗೆಟ್ ಸರ್ಟಿಫೈಡ್ ಆನ್ಲೈನ್. ಸೊ ನೀವು ಮನೆ ಆಚೆದು ಹೋಗೋದು ಅಗತ್ಯ ಸಹ ಇಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸಿಟ್ ಎಟ್ ಹೋಮ್ ಆ್ಯಂಡ್ ಡು. ಬಟ್ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಹೆಲ್ಪ್ ಯು ಈಸ್ ಡಿಸಿಪ್ಲಿನ್. ದಟ್ ಈಸ್ ದಿನಾಲು ವಾಟ್ ಯು ವಾಂಟ್ ಟು ಬಿಕಮ್ ಯು ಹ್ಯಾವ್ ಟು ಡೂ. ಈಗ ನೀವು ಫಿಲ್ಮ್ ಮೇಕರ್ ಆದರೆ ಯು ಹ್ಯಾವ್ ಟು ಮೇಕ್ ಫಿಲ್ಮ್ಸ್ ಎವ್ರಿ ಡೇ. ಇಫ್ ಯು ವಾಂಟ್ ಟು ಬಿ ಅ ಗಿಟಾರಿಸ್ಟ್, ಪ್ಲೇ ಗಿಟಾರ್ ಎವ್ರಿ ಡೇ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಿದ್ರೆ, ಕಂಪೋಸರ್ ಆಗಬೇಕಿದ್ರೆ ಕಂಪೋಸ್ ಎವ್ರಿ ಡೇ. ಓನ್ಲಿ ದೆನ್ ಯು ವಿಲ್ ಬಿಕಮ್ ದ್ಯಾಟ್. ಇಲ್ಲದಿದ್ದರೆ ಇದು ಕೋರ್ಸ್ ಮಾಡಿದ್ರೂ ಸಹ ವೇಸ್ಟು, ಆರ್ ಬೀಯಿಂಗ್ ಅನ್ ಅಸಿಸ್ಟೆಂಟ್ ಟು ಸಮ್ಮನ್ ಇಸ್ ಆಲ್ಸೋ ವೇಸ್ಟ್. ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರೆ. ಆಕ್ಚುಲಿ ಶಿಸ್ತು ತುಂಬಾ ಮುಖ್ಯ. ಇವತ್ತು ಅವಕಾಶಗಳಿಗೆ ಏನು ಕೊರತೆ ಇಲ್ಲ. ಹೇಳ್ದಂಗೆ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾಗಿಲ್ಲ. ಅದಕ್ಕೆ ಈಗ ನಾವು ಯೂಟ್ಯೂಬ್ ಅಲ್ಲಿ ಇಷ್ಟೊಂದು ಕ್ಲಾರಿಟಿ ಕೊಡುವಂತ ಒಂದು ವಿಡಿಯೋ ಹಾಕೋ ಉದ್ದೇಶನೂ ಅಷ್ಟೇ. ಇವತ್ತು ನಾವೆಲ್ಲ ಈ ರೀತಿ ಬೇರೆ ಬೇರೆ ಭಾಷೆಗಳು, ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ ವಿಡಿಯೋಗಳು ನೋಡೇ ನಮ್ಮ ಫುಲ್ ಕೆಲಸಗಳು ಏನೇನ್ ಮಾಡ್ತಾ ಇದೀವಿ ಎಲ್ಲ ಕಲ್ತಿದ್ದು. ಸೊ ಅಥವಾ ಈಗ ಕನ್ನಡದಲ್ಲೂ ಇದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಜಸ್ಟ್ ಮನೇಲಿ ಕೂತು ಒಂದು ಶಿಸ್ತನ್ನ ಇಟ್ಕೊಂಡು ಆನ್ಲೈನ್ ಕೋರ್ಸಸ್ ನ ತಗೊಂಡ್ರೇನೆ ಮ್ಯೂಸಿಕ್ ಕಲ್ತ್ ಬಿಡ್ಬೋದು. ಇಲ್ಲ ನೀವು ಹೇಳ್ದಂಗೆ ಅಸಿಸ್ಟೆಂಟ್ಸ್ ಆಗಿ ಜಾಯ್ನ್ ಆಗೋದು, ಕೆಲಸದಲ್ಲಿ ಕಲಿಯೋದು, ದಟ್ ಈಸ್ ವೆರಿ ಪವರ್ಫುಲ್. ಇಲ್ವಾ ಯಾವ್ದಾದ್ರು ಕಾಲೇಜ್ ಅಟೆಂಡ್ ಮಾಡ್ಬೇಕು, ಒಂದು ಕಮ್ಯುನಿಟಿ ಫೀಲಿಂಗ್ ಬೇಕು ಅಂದ್ರೆ ಅದು ಮಾಡ್ಬೋದು ಖಂಡಿತ. ಸೊ ಸೂಪರ್, ಡೀಟೇಲ್ಡ್ ಆಗಿ ಹೇಳ್ಬಿಟ್ಟಿದ್ದೀರಾ. ಸೊ ಇನ್ನು ನೆಕ್ಸ್ಟ್ ಕೇಳೋದಾದ್ರೆ, ಇವತ್ತು ಆಕ್ಚುಲಿ ಏನಾಗಿದೆ ಅಂದ್ರೆ ಮೊದಲೆಲ್ಲ ಬರೀ ಥಿಯೇಟರ್ಗಳಿರೋದು ಅಥವಾ ಟಿವಿ ಇರೋದು. ಈಗ ನೆಟ್ಫ್ಲಿಕ್ಸ್, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಷ್ಟೊಂದಾಗಿದೆ, ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಅದು ಇದು. ಮತ್ತೆ ಡಿವೈಸಸ್ ಎಷ್ಟೊಂದಾಗಿದೆ, ಮೊಬೈಲ್ ಫೋನ್ಸ್ ಇದೆ, ಲ್ಯಾಪ್ಟಾಪ್ಸ್ ಇದೆ, ಸ್ಮಾರ್ಟ್ ಟಿವಿಸ್ ಇದೆ, ಮತ್ತೆ ಹೋಮ್ ಸಿಸ್ಟಮ್ 5.1 ಆ ತರ ಬೇರೆ ಬೇರೆ ಟೆಕ್ನಾಲಜಿಗಳು ಬಂದಿದೆ. ಸೊ ಈ ಪರಿಸ್ಥಿತಿನಲ್ಲಿ ಸೌಂಡ್ ಮಿಕ್ಸಿಂಗ್, ಮಾಸ್ಟರಿಂಗ್ ಏನ್ ಮಾಡ್ತಿದ್ವಿ ಅದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗೆ ಬೇರೆ ಬೇರೆ ಟೈಪ್ ಅಲ್ಲಿ ಮಾಡಬೇಕಾದ ಅಗತ್ಯ ಇದೆಯಾ? ಅದು ಹೇಗ್ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಕ್ಕಾಗತ್ತಾ? ಹೌದು. ಸೊ ಈಗ ನೋಡಿದ್ರೆ ಈಗ ಬೇರೆ ಥರ ಪ್ಲೇಬ್ಯಾಕ್ ಫಾರ್ಮ್ಯಾಟ್ಸ್ ಇರುತ್ತೆ. ಸೊ ಈಗ ಇಫ್ ಯು ಸಿ ಸ್ಟ್ರೀಮಿಂಗ್ ಸರ್ವಿಸಸ್ಗೆ ಒಂಥರ ಪ್ಲೇಬ್ಯಾಕ್ ಫಾರ್ಮ್ಯಾಟ್ ಇರುತ್ತೆ. ಸೊ ಟು ಬಿ ಇಫ್ ಯು ಆ್ಯಕ್ಚುಲಿ ಸಿ ದ ಆಡಿಯೋ ಯು ಹಿಯರ್ ಫ್ರಮ್ ಸ್ಟ್ರೀಮಿಂಗ್ ಸರ್ವಿಸಸ್, ಯಾವುದಾದ್ರೂ ಆಗಲಿ, ಯೂಟ್ಯೂಬ್, ಸ್ಪಾಟಿಫೈ, ದ ಆಡಿಯೋ ಕ್ವಾಲಿಟಿ ಈಸ್ ಮ್ಯಾಕ್ಸಿಮಮ್ 256 kbps MP3. ಅದು ವೇವ್ಸ್ ಅಲ್ಲ. ಯಾಕೆಂದರೆ ವೈ? ಬಿಕಾಸ್ ದೇ ವಾಂಟ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಸಾಂಗ್ಸ್ ಆನ್ ದೇರ್ ಸರ್ವರ್ಸ್. ಓಕೆ. ಸೊ ಈಗ ನೀವು ಆ್ಯಕ್ಚುಲಿ ಒರಿಜಿನಲ್ CD ಆರ್ ಕಾಂಪ್ಯಾಕ್ಟ್ ಡಿಸ್ಕ್ನ ಖರೀದಿ ಮಾಡಿದ್ರೆ ಯು ವಿಲ್ ಗೆಟ್ ಹೈ ಫಿಡಿಲಿಟಿ ಅಥವಾ ಹೈ-ಫೈ ಆಡಿಯೋ ಅದರಿಂದ. ಯಾಕೆಂದರೆ ಆ ಫಾರ್ಮ್ಯಾಟ್ ವೇವ್ ಇರುತ್ತೆ, ವೇವ್ ಫಾರ್ಮ್ಯಾಟ್. ಸೊ ಈ ಫಾರ್ಮ್ಯಾಟ್ ಈಸ್ ಆಲ್ಸೋ ಫಾಲೋಡ್ ಇನ್ ಫಿಲ್ಮ್ಸ್. ಈಗ ಥಿಯೇಟರ್ಸ್ಗೆ ಹೋದರೆ, so that is the format they'll follow. That is the wave format, which is high quality without compression. Compression ಅಂದರೆ ತುಂಬ ಆ ಫೈಲ್ ಸೈಜ್ ಚಿಕ್ಕದು ಮಾಡಲಿಕ್ಕೆ ಆಡಿಯೋ ಡೈನಾಮಿಕ್ ರೇಂಜ್ನ ಸ್ಕ್ವೀಸ್ ಮಾಡ್ತಾರೆ. ಓಕೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಸ್ಟ್ರೀಮಿಂಗ್ ಸರ್ವಿಸಸ್. ಸೊ ಇಫ್ ಯು ಸಿ ನಾವು ಈಗ ಪೀಪಲ್ ಲಿಸನ್ ಟು, ಈಗ ದೆರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಕರ್ಸ್, ಹೆಡ್ಫೋನ್ಸ್. ಬೇರೆ ಬೇರೆ ಸ್ಪೀಕರಲ್ಲಿ ಬೇರೆ ಥರ ಸೌಂಡ್ ಬರುತ್ತೆ. ಸೊ ದೆರ್ ಇಸ್ ನೋ ಒನ್ ಸಿಂಗಲ್ ಫಾರ್ಮ್ಯಾಟ್. ಓಕೆ. ಅದಕ್ಕೆ ರೈಟ್ ನಾವು ವಿ ಆರ್ ಲಿಸ್ನಿಂಗ್ ಟು ಎನಿ ಆ್ಯಂಡ್ ಎವ್ರಿ ಟೈಪ್ ಆಫ್ ಮ್ಯೂಸಿಕ್. ಮುಂಚೆ ನೋಡಿದ್ರೆ ಬೆಂಗಳೂರಲ್ಲಿ ನೋಡಿದ್ರೆ ಕನ್ನಡ ಹಾಡು ಜಾಸ್ತಿ ಅಂತ. ಯು ಕುಡ್ ಹಿಯರ್ ಇಟ್ ಆನ್ ದ ರೇಡಿಯೋ, ಯು ಕುಡ್ ಸಿ ಇಟ್ ಎವ್ರಿವೇರ್, ಆ್ಯಂಡ್ ಯು ಕುಡ್ ಮೀಟ್ ಸಮ್ ಒನ್ ಆ್ಯಂಡ್ ಸೇ ಓಕೆ ಕನ್ನಡ ಹಾಡು. ಬಟ್ ನಾವು we listen to so much music, there's so much things out there. That is
any kind of music and every kind of sound is acceptable. So so right now there are engineers who only mix for Spotify, Ghana, Savan, because ಯಾಕೆಂದರೆ ಆ ಪ್ಲೇಬ್ಯಾಕ್ ಫಾರ್ಮ್ಯಾಟೇ ಬೇರೆ. ಓಕೆ, ಆ್ಯಂಡ್ ದೆನ್ ದೆರ್ ಆರ್ ಓನ್ಲಿ ಇಂಜಿನಿಯರ್ಸ್ ಹೂ ಡೂ ಫಾರ್ ಫಿಲ್ಮ್ಸ್, ಆ್ಯಂಡ್ ದೆರ್ ಆರ್ ಇಂಜಿನಿಯರ್ಸ್ ಹೂ ಓನ್ಲಿ ಡೂ ಫಾರ್ ಬ್ರಾಡ್ಕಾಸ್ಟ್ ಅಂದರೆ ಟಿ ವಿ. ಸೊ ಟಿ ವಿಗೇನೆ ಆ ದ ಮಿಕ್ಸಿಂಗ್ ಇಂಜಿನಿಯರ್, ಮಾಸ್ಟರಿಂಗ್ ಇಂಜಿನಿಯರ್ಸ್ ಹ್ಯಾವ್ ಟು ಡೂ ಅ ಸೆಪ್ರೇಟ್ ಕೈಂಡ್ ಆಫ್ ಅ ಮಿಕ್ಸ್ ಆ್ಯಂಡ್ ಮಾಸ್ಟರ್. ಯಾಕೆಂದರೆ ಅವ್ರದ್ದು ಮಿಕ್ಸ್ ಮಾಸ್ಟರ್ ಶುಡ್ ರಿಲೇಟ್ ಟು ಟಿ ವಿ ಪ್ಲೇಯಿಂಗ್ ಬ್ಯಾಕ್. ಸೊ ಈಗ ಫಾರ್ ಸ್ಪಾಟಿಫೈ ಆರ್ ಫಾರ್ ಎನಿ ಸ್ಟ್ರೀಮಿಂಗ್ ಸರ್ವಿಸಸ್, ಸೊ ಅಂದ್ಕೊಳ್ಳಿ ಒಂದು ಎಕ್ಸಾಂಪಲ್, ಈಗ ಫಿಲ್ಮ್ದು ಮಿಕ್ಸ್ ಮಾಸ್ಟರ್ ಇಟ್ ವಿಲ್ ನಾಟ್ ಪ್ಲೇ ಬ್ಯಾಕ್ ಪ್ರಾಪರ್ಲಿ ಆನ್ ಫೋನಲ್ಲಿ ಆ ಥರ ಪ್ಲೇ ಬ್ಯಾಕ್ ಬರೋಲ್ಲ. ಯಾಕೆಂದರೆ ಫಾರ್ ಫಿಲ್ಮ್ ದೇ ವುಡ್ ಹ್ಯಾವ್ ಡನ್ 5.1, ಎಸ್, but it won't play back with the same effect back on the phone. So ಏನು ಮಾಡ್ತಾರೆ, even while they are doing for film, they will do a 2.1 bounce. So that can be compatible for 2.1 playback or for TV or for any other format. So there are different formats, but to be honest, now people are not all that particular about formats, except for ಈಗ ಇಫ್ ಯು ಆರ್ ಗೋಯಿಂಗ್ ಫಾರ್ ಎನಿ ಕೈಂಡ್ ಆಫ್ ರೆಕಗ್ನಿಷನ್, ಅವಾರ್ಡ್ ರೆಕಗ್ನಿಷನ್, ಟೆಕ್ನಿಕಲ್ ರೆಕಗ್ನಿಷನ್, ಆವಾಗ ದೇ ಆರ್ ವೆರಿ ಕೇರ್ಫುಲ್ ಅಬೌಟ್ ಇಟ್. ಅದರ್ವೈಸ್ ದ ಜನರಲ್ ಆಡಿಯನ್ಸ್ ನಾವು ಈಸ್ ಸೋ ಯೂಸ್ ಟು ಲಿಸ್ನಿಂಗ್ ಟು ಇನ್ ಮೋನೋ, ಅಂದರೆ ನಮ್ಮ ಫೋನಿಂದ ಕೇಳ್ತೀವಿ, ಆ್ಯಂಡ್ ಫೋನ್ ಸ್ಪೀಕರ್ ಅಂದರೆ ಮೋನೋ ಇರುತ್ತೆ. ಸೊ ನಾವು ಇಫ್ ಯು ಆ್ಯಕ್ಚುಲಿ ಸಿ ವಿ ಆರ್ ಗೋಯಿಂಗ್ ಲಿಟಲ್ ಬಿಟ್ ಬ್ಯಾಕ್ ಇನ್ ಟೈಮ್, ಯಾಕೆಂದರೆ ಮುಂಚೆ ಫಿಲ್ಮಲ್ಲಿ ಮೋನೋ ಮಿಕ್ಸಿಂಗ್ ಅಂತ ಒಂದಿತ್ತು. ಬಿಫೋರ್ ವಿ ಡಿಡ್ ಡಾಲ್ಬಿ ದೆರ್ ವಾಸ್ ಸಮಥಿಂಗ್ ಕಾಲ್ಡ್ ಎಸ್ ಮೋನೋ, ಯಾಕೆಂದರೆ ಒಂದೇ ಸ್ಪೀಕರಿಂದ ಎಲ್ಲ ಬರಬೇಕು ಅಂತ. ಸೊ ಈ ಟೆಂಟ್ ಥಿಯೇಟರ್ಸಲ್ಲಿ ಅಹೂಜಾ ಸ್ಪೀಕರ್ ಸಿಸ್ಟಮ್ ಅಂತ ಅಲ್ವ, ಅದಕ್ಕೆಲ್ಲ ಮೋನೋ ಮಿಕ್ಸಿಂಗ್ ಅಂತ. ಬಟ್ ದ್ಯಾಟ್ ಈಸ್ ಆಲ್ಸೋ ಫೈನ್ ಆ್ಯಸ್ ಲಾಂಗ್ ಆ್ಯಸ್ ಪೀಪಲ್ ಕ್ಯಾನ್ ಎಂಜಾಯ್ ದ ಮ್ಯೂಸಿಕ್ ಆರ್ ದ ಆಡಿಯೋ ಆರ್ ದ ಫಿಲ್ಮ್. ಎನಿ ಫಾರ್ಮ್ಯಾಟ್ ಈಸ್ ಗುಡ್. ಬಟ್ ಎಸ್, ಇಫ್ ಯು ಆರ್ ಕೀನ್ ಆನ್ ಓಕೆ ಈ ಟೆಕ್ನಿಕಲ್ ಅವಾರ್ಡ್ ನನಗೆ ಬೇಕು, ಅಥವಾ ಆ ರೆಕಗ್ನಿಷನ್ ಈ ಟೆಕ್ನಿಷಿಯನ್ಸಿಂದ ಬರಬೇಕು ಅಂದರೆ, then yes, adhering to those formats will provide you better results. Nice. ಆಕ್ಚುಲಿ ಏನು ಅಂದ್ರೆ ಅದೇ ಇವತ್ತು ಅದೇ ತುಂಬಾ ಪ್ಲಾಟ್ಫಾರ್ಮ್ಸ್, ತುಂಬಾ ಡಿವೈಸಸ್ ಆಗ್ಬಿಟ್ಟಿರೋದ್ರಿಂದ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಫಿಲ್ಮ್ಗಳಲ್ಲೂ ಪ್ಲೀಸ್ ಲಿಸನ್ ವಿತ್ ಹೆಡ್ಫೋನ್ಸ್ ಅಂತ ಮೆಸೇಜ್ ಹಾಕ್ತಿರ್ತಾರೆ. ಯಾಕಂದ್ರೆ ಎಲ್ಲಿ ಜನ ನೋಡ್ತಾರೆ ಅನ್ನೋ ಕ್ಲಾರಿಟಿ ಇರಲ್ಲ. ಮತ್ತೆ ಈಗ ನನಗೆ ಆಗಿದೆ ಎಷ್ಟೊಂದ್ಸತಿ ಇವ್ರು 5.1 ಡಾಲ್ಬಿ ಎಲ್ಲ ಮಾಡ್ಬಿಟ್ಟಿರ್ತಾರೆ, ಬಟ್ ಒಂದು ಲೋಕಲ್ ಥಿಯೇಟರ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಚೌಚೌಬಾತಾಗಿ ಆಡಿಯೋ ಕೇಳಿಸ್ತಾ ಇರುತ್ತೆ. ಅದೊಂಥರ ಇರಿಟೇಷನ್ ಆಗ್ಬಿಡುತ್ತೆ. ಸೊ ನೀವು ಹೇಳ್ದಂಗೆ ವಿ ಮೈಟ್ ಹ್ಯಾವ್ ಟು ಗೋ ಬ್ಯಾಕ್ವರ್ಡ್ ಸಮ್ ಟೈಮ್ಸ್. ಆ ಮೋನೋ ಮಿಕ್ಸಿಗೆ ಎಷ್ಟೊಂದು ಸತಿ ಬೆಟರ್ ಅನ್ಸುತ್ತೆ, ಅಟ್ಲೀಸ್ಟ್ ಕ್ಲೀನ್ ಆಗಿ ಎಲ್ಲ ಆಡಿಯೋನು ಕೇಳಿಸುತ್ತೆ. ಇಲ್ಲಾಂದ್ರೆ ಎಷ್ಟೊಂದು ಆ ರೈಟ್ ಸ್ಪೀಕರ್ಸ್ ಇಲ್ಲ ಅಂದ್ರೆ ನಿಮ್ಗೆ ಆ ಮಿಕ್ಸಿಂಗ್ ಎಫೆಕ್ಟೇ ಫೀಲ್ ಮಾಡೋದಕ್ಕಾಗಲ್ಲ. ಸೊ ಇಟ್ಸ್ ಹ್ಯಾಟ್ನಿಂಗ್ ಆ ತರ ನೋಡಿದಾಗ. ಸೊ ನೆಕ್ಸ್ಟ್ ಈಗ ಸಿಂಥೆಟಿಕ್ ಸೌಂಡ್ಸ್ ಜಾಸ್ತಿ ಯೂಸ್ ಮಾಡ್ತಿದೀವಿ. ತುಂಬಾ ಸಿಂಥೆಟಿಕ್ ಸೌಂಡ್ಸ್ ಫಿಲಿಮ್ಗಳಲ್ಲಿ ಅಫೋರ್ಡ್ ಮಾಡಕ್ಕಾಗದೆ, ಅದು ಶಾರ್ಟ್ ಫಿಲ್ಮ್ ಮೇಕರ್ಸ್ ಆಗಿ ನಾವು ಯೂಸ್ ಮಾಡೋದೆಲ್ಲ ಸಿಂಥೆಟಿಕ್ ಸೌಂಡ್ಸೇ. ಬಟ್ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದಕ್ಕಿಂತ ಈಗ ಸಿಂಥೆಟಿಕ್ ಸೌಂಡ್ಸ್ ಕ್ವಾಲಿಟಿ ಎಲ್ಲ ತುಂಬಾ ಸಕ್ಕತ್ತಾಗಿ ಇಂಪ್ರೂವ್ ಆಗಿದೆ. ಸೊ ವಾಟ್ ಯು ಥಿಂಕ್ ಇನ್ ದ ಫ್ಯೂಚರ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಫುಲ್ ಕಡಿಮೆ ಆಗ್ಬಿಟ್ಟು ಸಿಂಥೆಟಿಕ್ ಅಲ್ಲೇ ಎಲ್ಲ ಮುಗಿಸೋ ತರ ಒಂದು ಸ್ಟೇಜ್ಗೆ ನಾವು ಹೋಗೋ ಚಾನ್ಸಸ್ ಇದೆಯಾ? ನಿಮ್ಗೆ ಏನ್ ಅನ್ಸುತ್ತೆ? ಓಕೆ, ಆನ್ಸರಿಂಗ್ ಯುವರ್ ಕ್ವೆಶ್ಚನ್. ಸೊ ಈಗ ಮ್ಯಾನ್ ಈಸ್ ಎ ಕಾನ್ಸ್ಟೆಂಟ್ಲಿ ಡೆವಲಪಿಂಗ್ ಆನಿಮಲ್ ಅಂದ್ಕೊಳ್ಳಿ. ನಾವು ಮನುಷ್ಯರು ಯಾವಾಗಲೂ ಹೊಸದನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇರ್ತೀವಿ. ಸೊ ನಾನು ಬೆಂಗಳೂರಿಗೆ ಬಂದಾಗ ದೆರ್ ವೇರ್ ಅ ಲಾಟ್ ಆಫ್ ಕ್ಲಾಸಿಕಲ್ ಕಾನ್ಸರ್ಟ್, ಕರ್ನಾಟಿಕ್ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಇರ್ತಾ ಇತ್ತು ತುಂಬ, 2004, 2005, 2006. ಬಟ್ ಬೈ ದ ಟೈಮ್ ಇಟ್ ರೀಚ್ 2012, ದೆರ್ ವಾಸ್ ಲಾಟ್ ಆಫ್ ಮೆಟಲ್, ರಾಕ್ ಮ್ಯೂಸಿಕ್. ಯು ಮೈಟ್ ರಿಮೆಂಬರ್, ಎಲ್ಲ ಕಡೆ ರಾಕ್, ಮೆಟಲ್, ಗಿಟಾರ್ ಅಂತ. So I was a part of that scene and who got into guitar and rock. But after 2012, it became electronic music. Iga DJs, EDM producers. So avruddu kala iga. After them, from 2012 to ankoli 2016. Iga 2016 ಆದಮೇಲೆ ಈಗ the new scene is hip hop. So ತುಂಬಾ ಕನ್ನಡ rappers ಇದ್ದಾರೆ. ಸೊ ಆ್ಯಸ್ ಅನ್ ಆಡಿಯನ್ಸ್ ಆ್ಯಸ್ ವೆಲ್ ಆಸ್ ಕ್ರಿಯೇಟರ್ಸ್ ನಾವು ಹೊಸ ಸೌಂಡ್ಸ್ ಆರ್ ಮ್ಯೂಸಿಕ್
ಹುಡುಕ್ತಾ ಇರ್ತೀವಿ. ಮಾತ್ರ ಇದು ಹೊಸ ಸೌಂಡ್ಸ್ ಪಬ್ಲಿಕ್ ಡೊಮೇನಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹಳೆ ಸೌಂಡ್ಸ್ ಹೋಗಿದೆ ಅಂತ ಏನಿಲ್ಲ. ಆ್ಯಕ್ಚುಲಿ ಇಫ್ ಯು ಸಿ ದೆರ್ ಆರ್ ಸ್ಟಿಲ್ ಕರ್ನಾಟಿಕ್ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಹ್ಯಾಪನಿಂಗ್, there are still rock concerts happening, there is still DJ, EDM producers still making music. So ಮುಂದೆ ಹೋಗುವಾಗ yes, synthetic sounds will develop, it will become something else. ಈಗ VR ಬರ್ತಾ ಇದೆ, so now there is already technology for 3D sounds, so these sounds work in 3D space. So there are so many things which will come up. But ಹೌದು, ಇದು live instruments will not go as long as ಕೆಲವರು who really appreciate it can still keep it alive. ಈಗ ಕರೆಂಟ್ಲಿ ಕರ್ನಾಟಕದಲ್ಲೇ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ವಿತ್ ನಾದಸ್ವರ ಇನ್ಸ್ಟ್ರೂಮೆಂಟ್. ತುಂಬ ಕಡಿಮೆ ಜನರು ಪ್ಲೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮದುವೆಯಲ್ಲೂ ಸಹ ಮುಂಚೆ ನಾದಸ್ವರ ಕರೆಸ್ತಾ ಇದ್ರ, ಈಗ ಅಷ್ಟು ಸಹ ಇಲ್ಲ. ಈಗ DJ ಅಥವಾ ಫೋನಿಂದನೇ ಎಲ್ಲ ಬಾರಿಸಿ ಹಾಕ್ತಾರೆ. ಯಾಕೆ ಪೇಮೆಂಟ್ ಮಾಡಬೇಕು? ಬಟ್ ಇಫ್ ವಿ ಹೆಲ್ಪ್ ದೆಮ್, ಇಫ್ ವಿ ಗೆಟ್ ದೆಮ್ ಟು ಪ್ಲೇ. ಐ ರಿಮೆಂಬರ್ ನಾನು ಹಾಸ್ಟೆಲ್ ಇದ್ದಾಗ ಒಬ್ಬ ಆಚೆ ಬಂದು ನಾದಸ್ವರ ಬಂದು ಬಾರಿಸ್ತಾ ಇದ್ರು ಜನರು. ಅವರು ಚೆನ್ನಾಗಿ ಬಾರಿಸಿದ್ರೆ ಜನರು ದುಡ್ಡು ಕಟ್ತಾಯಿದ್ರು. ಈಗ ವಿ ಕಾಂಟ್ ಸಿ ಮೆನಿ ಆಫ್ ದೋಸ್ ಪೀಪಲ್. ಸೊ ಇಟ್ ಈಸ್ ಅಪ್ ಟು ಅಸ್ ಹೌ ವಿ ಕೀಪ್ ದಟ್ ಓಲ್ಡ್ ಥಿಂಗ್ ಅ ಲೈಫ್. ಇದು ಲೈವ್ ಇನ್ಸ್ಟ್ರೂಮೆಂಟ್ಸ್ ಹೋದರೆ ಅದು ನಮ್ಮಿಂದನೇ. ಇಫ್ ವಿ ಆರ್ ನಾಟ್ ಪೇಟ್ರನ್ಸ್ ಟು ಇಟ್, ಅದಕ್ಕೆ ನಾವು ಏನೋ ಪೇಟ್ರನೇಜ್ ಮಾಡಲಿಲ್ಲದಿದ್ದರೆ ಅದು ಡೈಔಟ್ ಆಗಿಬಿಡುತ್ತೆ. ಸೊ ಇಟ್ಸ್ ಅಪ್ ಟು ಅಸ್. ಬಟ್ ಎಸ್, ಸಿಂಥೆಟಿಕ್ ಮ್ಯೂಸಿಕ್ ಈಸ್ ದ ನೆಕ್ಸ್ಟ್ ಥಿಂಗ್. ವಿ ಕಾಂಟ್ ಚೇಂಜ್ ದ್ಯಾಟ್. ಅದು ಎವಲ್ಯೂಷನ್ನೇ. ಸೂಪರ್. ಸೊ ಈಗ ಆಸ್ ಅ ಟೆಕ್ನಿಷಿಯನ್ ಯೋರ್ ಸೆಲ್ಫ್, ಸೊ ಒಂದು ದೊಡ್ಡ ಬಡ್ಜೆಟ್ ಫಿಲಿಮ್ ಅಲ್ಲಿ ನೀವು ವರ್ಕ್ ಮಾಡುವಾಗ ಮತ್ತೆ ನಾವು ಒಂದು ಲೋ ಬಡ್ಜೆಟ್ ಪ್ರಾಜೆಕ್ಟ್ ನಾವು ನಿಮಗೆ ತಂದಾಗ ನೀವು ಮಾಡೋ ವರ್ಕ್ ಅಲ್ಲಿ ಲೈಕ್ ಟೆಕ್ನಿಕಲಿ ಏನಾದ್ರು ಡಿಫರೆನ್ಸಸ್ ಬರುತ್ತಾ? ಹಾಯ್ ಗೈಸ್, ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಲು, ಚಿತ್ರ ನಿರ್ಮಾಣದ ಬೇರೆ ಬೇರೆ ವಿಷಯಗಳನ್ನ ತಿಳಿಯಲು ಆರೆಂಜ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.